ರಾಜೀನಾಮೆಯನ್ನು ಕೊಡಲೇಬೇಕು ಅಂದೇಳಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬ ಕಾರ್ಯಕರ್ತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಡಳಿತ ಭವನದ ಎದುರುಗಡೆ ಸತತವಾಗಿ ಹೋರಾಟವನ್ನು ಮಾಡಂತ ಕೆಲಸ, ರಾತ್ರಿ ಹಗಲು ಹೋರಾಟವನ್ನು ಮಾಡಂತ ಕೆಲಸ, ಸದನದ ಹೊರಗಡೆ ಎಲ್ಲ ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾ ಇದ್ವಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡಬೇಕಂದೇಳಿ. ಸದನದ ಒಳಗಡೆ ಕೂಡ ನಮ್ಮ ನಾಯಕರಾದಂಥ ಅಶೋಕ್ ಅಣ್ಣನವರು, ಛಲವಾದಿ ನಾರಾಯಣ ಸ್ವಾಮಿನವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಎಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲರೂ ಕೂಡ ಸೇರಿಕೊಂಡು ಸದನದ ಒಳಗಡೆ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಆ ಭ್ರಷ್ಟ ಮಂತ್ರಿ ಏನಿದಾನೋ ಅವ್ನು ರಾಜೀನಾಮೆಯನ್ನು ಕೊಡಲೇಬೇಕು, ಅಲ್ಲಿ ತನಕ ಸದನವನ್ನು ನಡೀಲಿಕ್ಕೆ ಬಿಡಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಚರ್ಚೆ ಮಾಡೋಣ ಅಂತ ಇದ್ದಾರೆ. ಆ ಭ್ರಷ್ಟ ಮಂತ್ರಿ ಹಿಡ್ಕೊಂಡು, ಭ್ರಷ್ಟಾಚಾರ ಮಾಡಿದಂಥ ಮಂತ್ರಿಯನ್ನು ಆ ಸ್ಥಾನದಲ್ಲಿ ಹಿಡ್ಕೊಂಡು ನಾವು ಚರ್ಚೆಗೆ ರೆಡಿ ಇಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸದನ ನಡೆಯಕ್ಕೆ ಬಿಡಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ಮಂತ್ರಿಗಳಾದ ನಂತರ ಮೊದಲನೇ ಬಾರಿ ಬಾಯಿ ಬಿಟ್ಟಾನ ಆ ಪುಣ್ಯಾತ್ಮ. ನಾನು ನೋಡ್ತಾ ಇದ್ದೆ ಮಾಧ್ಯಮಗೋಷ್ಠಿ, ನಾನು ನೋಡೋಂಥ ಟೈಮಲ್ಲಿ ಅವರಲ್ಲಿ ನಾನು ನೋಡ್ತಾ ಇದ್ದೆ ಅಸಹಾಯಕತೆ ಭಾಳ ಎದ್ದು ಕಾಣ್ತಾ ಇತ್ತು. ಎಷ್ಟು ಎದ್ದು ಕಾಣ್ತಾ ಇತ್ತಂದರೆ ಅಸಹಾಯಕತೆ ಅಂದ್ರಿಗಿನ ಪಾಪ ಅವರು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ರಕ್ಷಣೆಗಂತೂ ಯಾವ ಶಾಸಕರು ಕೂಡ ಬರ್ತಾ ಇಲ್ಲ, ಯಾರೊಬ್ಬರು ಕೂಡ ಅವರು ಜೊತೆಯಲ್ಲಿ ನಾವು ಇದೀವಿ ಅನ್ನೋಂಥದ್ದು ಕೂಡ ಹೇಳ್ತಾ ಇಲ್ಲ. ಅವರೇ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಇವನು ಮಾಡಿರೋದು ತಪ್ಪು ಅನ್ನೋಂಥ ಒಂದು ರೀತಿಯಲ್ಲಿ ಕೂಡ ಅವ್ರನ್ನ ನೋಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಇವೆಲ್ಲ ನಡೆಯುವಂಥ ಟೈಮಲ್ಲಿ ಅವ್ರು ಹೇಳಿದಂಥ ಮಾತೇನು, ಎಲ್ಲೋ ಒಂದು ಕಡೆ ದಲಿತರು ನೋಡಿದ್ರೆ ಸಹಿಸಲ್ಲ, ದಲಿತರು ನೋಡಿದ್ರೆ ಸಹಿಸಲ್ಲ ಅನ್ನೋಂಥ ಮಾತು ಏನು ಹೇಳಿದಾರೋ ಅವರು, ನಾನು ಕೇಳ್ತೀನಿ, ಸನ್ಮಾನ್ಯ ನಾಗೇಂದ್ರ ಅವರೇ, ನೀವು ದಲಿತರು ಹಣವನ್ನು ನುಂಗಾಕಂಥ ಸಂದರ್ಭದಲ್ಲಿ, ಇವತ್ತು ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ನುಂಗಾಕಂಥ ಸಂದರ್ಭದಲ್ಲಿ, ಮಕ್ಕಳ ಇವತ್ತು ದಲಿತರ ಮಕ್ಕಳ ಶೂ ಸಾಕ್ಸೋ ಹಣವನ್ನು ನುಂಗಾಕಂಥ ಟೈಮಲ್ಲಿ, ಇವತ್ತು ಆ ಮಕ್ಕಳ ಹಣವನ್ನು ನೀವು ನುಂಗಾಕಂಥ ಟೈಮಲ್ಲಿ ಏನು ದಲಿತರಂದೇಳಿ ತಮಗೆ ಕಂಡಿಲ್ಲ ಅನ್ನೋಂಥದ್ದು ಕೂಡ ನಾನು ಕೇಳ್ತೀನಿ. ಯಾಕಂದ್ರೆ ಇವತ್ತು ಏನೋ ಒಂದು ಅಲಿಗೇಷನ್ ಮಾಡ್ತಾ ಇದ್ರು, ಏನು ಅಲಿಗೇಷನ್ ಮಾಡ್ತಾ ಇದ್ರು, ರಾಮ್ಲು ಅವ್ರ ಮೇಲೆ ಕೂಡ 26 ಎಕರೆ ಜಮೀನು ವಿಚಾರದಲ್ಲಿ ಅವರು ಭ್ರಷ್ಟಾಚಾರ ಏನೋ ಅವರು ತೊಂದರೆದಲ್ಲಿದೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಬಹುಶಃ ನಾಗೇಂದ್ರ ಅವರೇ, ನಾನು ಎಲ್ಲಿ ಓಡೋಗಲ್ಲ, ಎಲ್ಲಿ ಕೂಡ ಓಡೋಗಲ್ಲ, ನೆನ್ಪಿಡ್ಕೊಂಡು ಎಲ್ಲಿ ಕೂಡ ಓಡೋಗಲ್ಲ. ನಾನು ನಿಮಗೆ ನಾಳೆ ನಾಡ್ದ ಎಲ್ಲ ದಾಖಲಾತಿಗಳನ್ನು ಕೊಡ್ತೀನಿ, ರಾಜ್ಯದ ಜನರ ಮುಂದೆ ಇಡ್ತೀನಿ. ಯಾವುದೇ ರೀತಿಯಲ್ಲಿ ಕೂಡ ರಾಮುಲು ಯಾವತ್ತೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಇವತ್ತು ಮಂತ್ರಿ ಆದಂಥ ಟೈಮಲ್ಲಿ, 4 ಬಾರಿ ಮಂತ್ರಿ ಆದಂಥ ಟೈಮಲ್ಲಿ ಕೂಡ, 5 ಬಾರಿ ಶಾಸಕರು, 1 ಬಾರಿ ಸಂಸದರಾದಂಥ ಟೈಮಲ್ಲಿ ಕೂಡ ಒಂದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ ನಾನು. ಬಹುಶಃ ನೀವೇನೇ ಇವತ್ತು ಹೇಳ್ಕೊಂಡು ಹೋಗ್ತಿರ್ಬೋದು ಅದು ಇದು ಅಂದೇಳಿ, ಆದರೆ ರಾಮ್ಲವ್ರು ನೆನಪಿಡ್ಕೋಬೇಕು, ಈ ರಾಜ್ಯದ ಜನರು ಭಾಳಷ್ಟು ರಾಮ್ಲವ್ರು ಅಂದ ತಕ್ಷಣ ಒಬ್ಬ ದಲಿತರಾಗಿದ್ದರು ಕೂಡ ಒಬ್ಬ ಪ್ರಾಮಾಣಿಕವಾದಂಥ ವ್ಯಕ್ತಿ. ಇವತ್ತು ರಾಮ್ಲವರು ಯಾವುದೇ ವಿಚಾರವನ್ನು ತೊಗೊಂಡಂಥ ಟೈಮಲ್ಲಿ ಮನಸ್ಸಿನಿಂದ ಮಾಡೋಂಥ ವ್ಯಕ್ತಿ. ಬಹುಶಃ ನೀನೇನು ಆರೋಪಣೆ ಮಾಡಿಗೋ, ನಿನ್ನ ಅಸಹಾಯಕತೆ ಏನಿದ್ದು ಕಾಣ್ತಾ ಇತ್ತನೋ ಇವತ್ತೆಲ್ಲ ಕೂಡ ಗೊತ್ತಾಗ್ತದೆ. ನಾನು ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿಗಳನ್ನು ತಮಗೆ ಏನೇನಾಗಿದೆ ಎಲ್ಲ ವಿಚಾರಗಳನ್ನು ತಿಳಿಸುವಂತ ಕೆಲಸ ಮಾಡ್ತೇನೆ. ಇವತ್ತು ಜಮೀನು ವಿಚಾರದಲ್ಲಿ ಅವ್ರು ಏನು ಸರ್ಕಾರಿ ಭೂಮಿಯನ್ನ ರಾಮುಲು ಅವರು ಕಬಳಿಕೆ ಹೇಳ್ತಾ ಇದನ್ನಲ್ಲ, ಎಲ್ಲ ವಿಚಾರಗಳನ್ನು ದಾಖಲಾತಿ ಮೂಲಕ, ದಾಖಲಾತಿ ಸಮೇತ ಎಲ್ಲವನ್ನು ಕೂಡ ಕೊಡಂತ ಕೆಲಸ ನಾನು ಮಾಡ್ತೀನಿ. ಅಲ್ಲ, ಲೋಕಾಯುಕ್ತ ತನಿಖೆಯಲ್ಲಿ ನಡೀತಾ ಇದೆ, ಅದು ಪ್ರೈವೇಟ್ ವ್ಯಾಜ್ಯ ಇದೆ, ಅದು ಜನಾರ್ದನ್ ರೆಡ್ಡಿ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದಾರ. ಇನ್ನೂ ಬೇಕಾದ್ರೆ ಇವತ್ತು ಅವರು ದಲಿತರು ಅನ್ನಂತ ಮಾತಾಡಂತ ಟೈಮಲ್ಲಿ ಇವತ್ತು ದಲಿತರ ಹಣವನ್ನು ನುಂಗಿ ಹಾಕಿದಂತ ಮನುಷ್ಯ ಇವತ್ತು ದಲಿತರ ಪ್ಲೇ ಕಾರ್ಡ್ ಅನ್ನು ಬಳಸಂತ ಕೆಲಸ ಮಾಡ್ತಾ ಇದ್ದಾನೆ. ಅವತ್ತು ಅವರು ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡಾರ. ಅವ್ರಿಗೆ ಏನ ಅವ್ರಿಗೆ ಮಾನವತೆ ದೃಷ್ಟಿ ಅಲ್ಲ, ಅವ್ರಿಗೆ ದಲಿತರ ಬಗ್ಗೆ, ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡೋಕೆ ಸಲುವಾಗಿ ಅವ್ರಿಗೇನು ಹಕ್ಕಿದೆ ಹೇಳ್ರಲ್ಲ. ನೀನು ಅಷ್ಟು ಪ್ರಾಮಾಣಿಕನಾಗಿದ್ರೆ ನಾಗೇಂದ್ರ ಅವ್ರಿಗೆ ಹೇಳ್ತೀನಲ್ಲ, ಈ ರಾಜ್ಯದಲ್ಲಿ ಅದನ್ನು ಕಳಂಕಿತ ಬಂದಂಥ ಟೈಮಲ್ಲಿ ಅವರು ಕಳಂಕಿತ ಅಂದ ಮೇಲೆ ಇವತ್ತು ಯಾರು ಕೂಡ ಪುನಃ ಮಂತ್ರಿಗಳು ಆಗಲ್ಲ. 3 ಬಿಟ್ಟವ್ರು ಮಾತ್ರ ಆಗ್ತಾರೆ, 4 ಬಿಟ್ಟವ್ರು ಮಾತ್ರ ಆಗ್ತಾರೆ. ನೀನು 6 ಬಿಟ್ಟವ್ರು, ನೀನು ಎಲ್ಲ ಬಿಟ್ಟಂಥ ವ್ಯಕ್ತಿ. ನೀನು ಯಾರನ್ನ ಒಬ್ರು ಕಳಂಕಿತರಾದಂಥ ಟೈಮಲ್ಲಿ ನಮ್ಮ ಮಂತ್ರಿ ಸ್ಥಾನ ಬೇಕು, ಕೊಡ್ತೀವಿ ಅಂದ್ರೆ ಕೂಡ ಬೇಡ ಅನ್ಬೇಕು ನೀನು ಪ್ರಾಮಾಣಿಕ ಆಗಿದ್ರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ಕೂಡ ನೀನು ಮಂತ್ರಿ ಆದಮೇಲೆ ನೀನು ಭ್ರಷ್ಟಾಚಾರ ಮಾಡಿಗಪ್ಪ, ಮಕ್ಕಳು ಸ್ಕೂಲ್ಸ್ ದಲಿತರ ಮಕ್ಕಳು ಸ್ಕಾಲರ್ಶಿಪ್ ಹಣವನ್ನು ಪಡೆದಿಗೆ ಎಲ್ಲ ಹಣವನ್ನು ಕೂಡ ಹೊಡೆದು
ಮತ್ತೆ ಸಂವಿಧಾನವನ್ನು ಬುಕ್ಕನ್ನು ಹಿಡ್ಕೊಂಡು ತಾವು ಅಡ್ಡಾಡ್ತಾ ಇದ್ದೀರಿ ಅಂದ್ರಿಗಿನ ನಿನಗೆ ಏನಾರ ಮನುಷ್ಯತ್ವ ಇದೆ ಅಂತ ಕೇಳ್ತೀನಿ ನಾನು. ನಿನ್ನ ಮನುಷ್ಯತ್ವ ಇದ್ರೆ ತಕ್ಷಣ ರಾಜೀನಾಮೆನ ಮಾಡು. ನಿನಗೆ ಏನೇನೇನೇನಿಲ್ಲ, ಆ ಮೌಲ್ಯಗಳಿಲ್ಲ. ಆ ದಲಿತರನ್ನಕ್ಕೆ ನಿನ್ಗೆ ಏನು ಮೌಲ್ಯಗಳಿದೆ ಅಂತೇಳಿ ದಲಿತ ಅಂತೀಗಿ. ಆ ದಲಿತರ ಹಣವನ್ನು ನುಂಗಂತ ಟೈಮಲ್ಲಿ ನೀನು ದಲಿತ ಅಂತ ಕಂಡಿಲ್ಲ ನಾನು ನಿನಗೆ. ಇವತ್ತು ನೆನಪಾಗ್ತಾ ಇದೆ ದಲಿತರ ಮಕ್ಕಳ ಪರಿಸ್ಥಿತಿ. ಹೇಳ್ರಲ್ಲ ನೀವು, ಇವತ್ತು ಸ್ಪಷ್ಟೀಕರಣ ಕೊಡ್ರಲ್ಲಪ್ಪ ನಾಗೇಂದ್ರ ಅವರೇ. ನಾನು ಎಲ್ಲಿ ಕೂಡ ಪಲಾಯನ ಅಂತ ಆಗಲ್ಲ, ನೆನ್ಪಿಡ್ಕೊ. ನಾನು ಎಲ್ಲಿ ಕೂಡ ಪಲಾಯನ ಆಗಲ್ಲ, ನಾನು ಎಲ್ಲಿ ಕೂಡ ಓಡೋಗಲ್ಲ. ನೀನೇನು ಕೇಳಿದ್ಯೋ ಅದಕ್ಕೆ ಸ್ಪಷ್ಟೀಕರಣ ನಾಳೆ ನಾಡ್ದ ಒಳಗಡೆ ಎಲ್ಲ ದಾಖಲಾತಿ ಮೂಲಕ ಕೊಡೋಂಥ ಕೆಲಸ ಮಾಡ್ತೀನಿ. ಯಡಿಯೂರಪ್ಪರ ಮೇಲೆ ಆಗಿರ್ಬೋದು, ಇನ್ನೊಬ್ಬರ ಮೇಲೆ ಆಗಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ವ್ಯಾವಹಾರಿಕವಾಗಿ ಆದಂಥ ಕೆಲವೊಂದು ತಪ್ಪುಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಅದರ ಕೋರ್ಟ್ ಕೂಡ ಎತ್ತಿಡಿರ್ಬೋದು. ಇಲ್ಲಿದೆ ಎಲ್ಲೊಂದು ಕಡೆ ಕೇಸುಗಳು ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೇಸುಗಳ ಮೂಲಕ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಹೊರಗಡೆ ಕೂಡ ಬಂದಿರ್ಬೋದು, ಜಾಮೀನು ಮೇಲೆ ಇರ್ಬೋದು. ಎಲ್ಲಿ ಕೂಡ ಸರ್ಕಾರದ ಹಣ ಯಾರು ಕೂಡ ಹೊಡೆದಿರುವ ಅನ್ನೋಂಥ ಉದಾಹರಣೆ ಎಲ್ಲಿ ಇಲ್ಲ. ಸರ್ಕಾರದ ಖಜಾನೆ ಅದು ದಲಿತರ ಹಣ ಹೊಡೆದಿರೋಂಥ ಉದಾಹರಣೆ ಎಲ್ಲಿ ಕೂಡ ಇಲ್ಲ. ನಾನು ಹೇಳ್ತಾ ಇದ್ದೀನ, ಆಫ್ಟರ್ ಇಂಡಿಪೆಂಡೆನ್ಸ್ ಮಿಸ್ಟರ್ ನಾಗೇಂದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ವ್ಯಕ್ತಿ, ನೆನ್ಪಿಡ್ಕೋ. ಚರಿತ್ರದಲ್ಲಿ ಉಳಿದೋಗ್ತಿ, ನೀನು ಚರಿತ್ರದಲ್ಲಿ ಉಳಿದೋಗ್ತಿ, ದಲಿತರ ಮನಸ್ಸಿನಲ್ಲಿ ಉಳಿದೋಗ್ತಿ. ದಲಿತರ ಹಣ ಒಬ್ಬ ಆರೋಪಿ ಅಂತಾನು ಪ್ರೂವ್ ಆಗಿದೆ ನೋಡ್ರಿ. ಅದೆಲ್ಲ ಕೂಡ ಯಾರು ಕೂಡ ಇವತ್ತು ಯಾಕೆ ದಲಿತರನ್ನಂತ ಶಬ್ದ ಬಳಕೆ ಮಾಡ್ತಾ ಇದೀನಿ ಅಂತ ಅರ್ಥ ಮಾಡ್ಕೊ. ನೀವ್ ಹೇಳ್ತಾ ಇದ್ರಿ ರಾಮ್ಲೋರೆ, ದಲಿತರ ಹಣವನ್ನು ಹೊಡೆದಿದ್ದಕ್ಕೋಸ್ಕರವಾಗಿ ಇವತ್ತು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ, ಅವರು ಮೊದಲನೇ ಹೇಳಿಕೆ ಮಂತ್ರಿ ಆದಮೇಲೆ ಬಿಜೆಪಿಯವರು, ಭಾರತೀಯ ಜನತಾ ಪಾರ್ಟಿ ದಲಿತರು ನೋಡಿದ್ರೆ ಸಹಿಸಲ್ಲ. ನಾನು ಹೇಳಿಕೆ ಅಲ್ಲ, ನಾಗೇಂದ್ರ ಅವ್ರ ಹೇಳಿಕೆಯನ್ನು ತೆಗೆದು ನೋಡ್ರಿ. ಅಂದ್ರೆ ದಲಿತರ ಹಣವನ್ನು ಹೊಡೆಯಂತ ಟೈಮಲ್ಲಿ, ದಲಿತರ ಹಣವನ್ನು ನೋಡಿದಂತ ಟೈಮಲ್ಲಿ ಅಲ್ಲ, ಸರ್ಕಾರಿ ಹಣ ಯಾರು ಕೂಡ ಖಜಾನೆಗೆ ಸರ್ಕಾರದಲ್ಲಿದ್ದಂತ ಸ್ಕಾಲರ್ಶಿಪ್ ಹಣಕ್ಕೆ ಅದು ಲೀಗಲಿ ಮನಿ. ನಾನು ಮಂತ್ರಿ ಇದ್ದಂತ ಟೈಮಲ್ಲಿ ಸುಮಾರಾಗಿ 900 ಕೋಟಿ ರೂಪಾಯಿ ಆ ನಿಗಮಕ್ಕೆ ತೆಗೆದಿರುವಂತ ಹಣ. ಇವತ್ತು ಭ್ರಷ್ಟಾಚಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದನ. ಯಾರು ಕೂಡ ಈ ರೀತಿ ಉದಾಹರಣೆಗಳಿಲ್ಲ. ನೀವು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬೇರೆ ಬೇರೆದು ಇವತ್ತು ಇರ್ಬೋದು. ಅವೆಲ್ಲ ಕೂಡ ತೆರಿಗೆ ಹಣಗಳು, ಬೇರೆ ಬೇರೆ ಹಣಗಳು ನಡೀತದೆ. ಅಧಿಕಾರಕ್ಕೆ ಬಂದ ಮೇಲೆ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಂಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಸಚಿವರಾಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀರಿ ಸರ್? ಅಲ್ಲಲ್ಲ, ಇವತ್ತು ಯಾವುದನ್ನ ವಿಚಾರ ಆಗಿರಬಾರ್ದು. ಇವತ್ತು ಜಮೀನು ವಿಚಾರ ಆಗಿರ್ಬೋದು, ನಂತರ ಗಣಿ ವಿಚಾರ ಆಗಿರ್ಬೋದು, ಅದು ಗಡಿ ವಿಚಾರ ಆಗಿರ್ಬೋದು, ಭಾಷೆ ವಿಚಾರ ಆಗಿರ್ಬೋದು, ಅವೆಲ್ಲ ಕೂಡ ಈ ರೀತಿ ಉದಾಹರಣೆಗಳು ಯಾವ ಕೂಡ ಇಲ್ಲ. ಸದನದಲ್ಲಿ ಒಪ್ಕೊಂಡಾರ, ನೆನ್ಪಿಡ್ಕೊಳ್ರಿ. ಸದನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಒಪ್ಕೊಂಡಿದಾರ. ಸದನದಲ್ಲಿ ಇನ್ನ ವಾಪಸ್ ಕಟ್ಟಿಲ್ಲ ಅನ್ನಂತ ಮಾತನ್ನು ಕೂಡ ಹೇಳಿದಾರ. ಪುನಃ ಇಲ್ಲಿ ತನಕ ಕೂಡ ವಾಪಸ್ ಕಟ್ಟಿಲ್ಲ ಕೂಡ. ಆದ್ರೆ ಇವತ್ತು ದಲಿತರ ಪ್ಲೇ ಕಾರ್ಡ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಕೂಡ ದಲಿತರು, ನಾವು ಕೂಡ ದಲಿತರು. ಮಕ್ಕಳು ಹಣವನ್ನು, ಸ್ಕಾಲರ್ಶಿಪ್ ಹಣವನ್ನು, ಸರ್ಕಾರದ ಹಣವನ್ನು ಖಜಾನೆ ಕಾಲಕ್ಕೆ ಕೈ ಹಾಕ್ತೀರಿ ದಲಿತರಂದೇಳಿ. ದಲಿತರಂದ್ರೆ ಅವ್ರಿಗೆ ಏನನ್ನ ಬೇರೆ ಬೇರೆ ಏನನ್ನ ಅವ್ರಿಗೆ ಹಕ್ಕಿರುತ್ತೇನು? ಯಾರನ್ನಾಗ್ಲಿ ಸಂವಿಧಾನಕ್ಕೆ ಗೌರವ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಎತ್ತಿಡುವಂತ ಕೆಲಸ ಆಗಬೇಕು. ಹೌದಪ್ಪ, ದಲಿತರೆ. ನಾನು ಬಿಜೆಪಿಯಲ್ಲಿ ಇರೋದಂತವ್ರು ದಲಿತರೆ, ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ದಲಿತರೆ. ಆದ್ರೆ ಇವತ್ತು ನಾನು ಕೇಳ್ತೀನಿ, ಇವತ್ತು ಸತೀಶ್ ಅಣ್ಣವ್ರು ಕೂಡ ದಲಿತರಲ್ಲ. ನಮ್ಮ ಇವರು ನಮ್ಮ ಚಳಿಕೆರೆಯ ರಘುಮೂರ್ತಿ ಅವರು ಕೂಡ ದಲಿತರ. ಅವ್ರ ಮೇಲೆ ಯಾಕೆ ಅಲಿಗೇಷನ್ ಮಾಡ್ತಾ ಇಲ್ಲ? ಇವ್ರ ಮೇಲೆ ಯಾಕೆ ಅಲಿಗೇಷನ್ ಮಾಡ್ತೀನಿ? ಭ್ರಷ್ಟಾಚಾರ ಮಾಡಿಯಪ್ಪ. ನಿನ್ನ ಅಸಹಾಯಕನಾಗಿ ಎದ್ದು ಕಾಣ್ತದೆ. ನಿನ್ಗೆ ಯಾರು ಸಪೋರ್ಟ್ ಮಾಡ್ತಾ ಇದಾರ? ನಿಮ್ಮ ಶಾಸಕರು ಯಾರನ್ನು ಸಪೋರ್ಟ್ ಮಾಡ್ತಾ ಇದಾರ ಸದನದಲ್ಲಿ? ಅವನು ಸಪೋರ್ಟ್ ಮಾಡ್ತಾ ಇಲ್ಲ ನಿನಗೆ. ನೀನು ಒಬ್ಬನೇ ನಿಸ್ಸಹಾಯಕನಾಗಿ ನಿಂತಿಗೆ ಇವತ್ತು. ಇದು ನಡೆಯಲ್ಲ ನಾಗೇಂದ್ರ. ನಿನಗೆ ಮಾನವತೆ ದೃಷ್ಟಿ ಇದ್ರಿಗಿನ ಈ ದಲಿತರ ಬಗ್ಗೆ, ಸಂವಿಧಾನ ಬುಕ್ ಬಗ್ಗೆ, ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಿರಲ್ಲ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ. ಇವತ್ತು ನಿಮ್ಮ ಇತಿಹಾಸನೇ ಗೊತ್ತಾಗುತ್ತೆ. ಯಾರು ಅವನು BK ಹರಿಪ್ರಸಾದ್ ಅವರು ಸ್ವಯಂ ಸೋನಿಯಾ ಗಾಂಧಿ ಗುಲಾಮರಾಗಿ ಒಂದೇ ಮಾತ್ರ ಹಾಡನ್ನು ಆಡಲ್ಲ ಅಂತ ಇದ್ದಾನೆ ಅವನು ದೇಶದ ಬಾನಿಸಾಗಿದ್ದ ಒಂದೇ ಮಾತ್ರ ಹಾಡನ್ನು ಆಡ್ತಾ ಇದ್ದಾರೆ BK ಹರಿಪ್ರಸಾದ್ ಅವರು. ಅವರು ಸೋನಿಯಾ ಗಾಂಧಿ ಗುಲಾಮರಾಗಿರೋ ಕಾರಣ ಒಂದೇ ಮಾತ್ರ ಹಾಡನ್ನು ಆಡ್ತಾ ಇಲ್ಲ ಅವರು. ಅದ್ರ ನಾನು ಧಿಕ್ಕರಿಸ್ತೀನಿ. ನೋಡ್ರಿ, ನಾವೆಲ್ಲರೂ ಕೂಡ ಇವತ್ತು ಪಾದಯಾತ್ರೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು ಆದಿಡ್ಕೊಂಡು, ನಮ್ಮ ಅನಿಲ್ ಸಾಹೇಬರು ಆದಿಡ್ಕೊಂಡು, ನಮ್ಮ ಎಲ್ಲ ರಾಜ್ಯದಲ್ಲಿದ್ದಂಥ ಎಲ್ಲ ಬಿಜೆಪಿಯಲ್ಲೂ ರೋಡಿಗೆ ಕುಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇದನ್ನ ಒಂದೇ ಸಾರಿ ಕೇಂದ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋರಾಟವನ್ನು ಮಾಡೋದು ಹೆಂಗ ಅನ್ನೋದಕ್ಕೋಸ್ಕರವಾಗಿ ಈ ಹಂತ ಪ್ರಥಮ ಬಾರಿ ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ವಿ. ಎರಡನೇ ಹಂತ ಏನು ಮಾಡ್ಬೇಕನ್ನಂಥದ್ದು ನಮ್ಮ ಅಧ್ಯಕ್ಷರು
ನಮ್ಮ ಅಧ್ಯಕ್ಷರು ಕೂಡ ಆಸಕ್ತಿ ಇತ್ತು ಮಾಡ್ಬೇಕನ್ನಂಥದ್ದು. ಮುಂದಕ್ಕೆ ಏನು ಮಾಡ್ಬೇಕನ್ನಂತ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದಾರ. ಚರ್ಚೆ ಮಾಡಿಕೊಂಡು ಇನ್ನು ಮುಂದಿನ ಹೋರಾಟವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಸರ್. ಅದನ್ನ ಸರ್ಕಾರ ಏನಾಗಿದೆ ಅಂದ್ರೆ ಭ್ರಷ್ಟಾಚಾರನೇ ಅವ್ರಿಗೆ ಮೂಲ. ಭ್ರಷ್ಟಾಚಾರನೇ ಮಾಡೋದು ಅವ್ರಿಗೆ ಇವತ್ತಲ್ರಿ, ಹಿಂದಿನ ಕಾಲದಿಂದ ಕೂಡ ಭ್ರಷ್ಟಾಚಾರವನ್ನೇ ಮಾಡ್ಕೊಂತ ಬಂದ್ರೆ ಇವತ್ತು ಕೂಡ ಅದೇ ಮಾಡ್ಕೊಂತ ಹೊಂಟಾರ. ಹಂಗಾಗಿ ನೀವು ಯಾರನ್ನು ಕೂಡ ಇವತ್ತು ಈ ರಾಜ್ಯದಲ್ಲಿ ನಮ್ಮ ಬಹಳಷ್ಟು ಮಂದಿ ಮಂತ್ರಿಗಳಿದ್ದಂಥ ರಾಜೀನಾಮೆಯನ್ನು ಕೇಳ್ತಾರೆ. ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಅವ್ರು ಏನು ತಪ್ಪು ಮಾಡಿಲ್ಲ. ಸತೀಶ್ ಅಣ್ಣವ್ರನ್ನ ನಾವು ರಾಜೀನಾಮೆಯನ್ನು ಕೇಳಕ್ಕಾಗುತ್ತೆ, ಅವ್ರಿಗೂ ದಲಿತರಲ್ಲ. ಅದೇ ರೀತಿಯಲ್ಲಿ ಕೂಡ ನಾವು ಇವತ್ತು ರಘುಮೂರ್ತಿ ಅವ್ರನ್ನ ನಾವು ರಾಜೀನಾಮೆ ಕೇಳಕ್ಕಾಗುತ್ತಾ? ನಿನ್ನೆ ಯಾಕೆ ಕೇಳ್ತಾ ಇದ್ದೀವಿ? ನೀನು ಭ್ರಷ್ಟ ಇದ್ದೀಗಿ, ನೀನು ತಪ್ಪು ಮಾಡಿಗಿ, ನಮ್ಮ ದಲಿತರ ಹಣವನ್ನು ಹೊಡೆದಿಗಿ, ಮತ್ತೆ ಬ್ಲಾಕ್ ಮೇಲ್ ಮಾಡಿ ನೀನು ಮಂತ್ರಿ ಆಗಿಗಿ, ಆ ಸ್ಥಾನಕ್ಕೆ ನಿನ್ನ ಯೋಗ್ಯತೆ ಇಲ್ಲ, ಯೋಗ್ಯರಲ್ಲ ಅನ್ನೋಂಥ ಕಾರಣದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಶಿವಕುಮಾರ್ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾಗೇಂದ್ರ ಅವರು ಇವತ್ತು ಹೇಳಿರೋದು ತಪ್ಪ. ಸಿದ್ದರಾಮಯ್ಯ ಸಾವರು ಒಪ್ಪಿಗೆಯನ್ನು ಸದನದಲ್ಲಿ ಕೊಟ್ಟಿರೋದು ತಪ್ಪ. ಇಲ್ಲಿದ್ರೆ ಚಂದ್ರಶೇಖರ್ ಅನ್ನಂತ ವ್ಯಕ್ತಿ ಅವ್ರ ಡೆತ್ ನೋಟದಲ್ಲಿ ನಾಗೇಂದ್ರ ಅವ್ರ ಹೆಸರು ಬರ್ದಾರ. ಅವ್ರೆಲ್ಲ ಕೂಡ ಈ ರೀತಿ ಆಗಿದೆ, ಅದು ಪೂರ್ಣ ಇವರು ಬೆಂಬಲದಿಂದ ಆಗಿದೆ ಅನ್ನಂತ ಮಾತನ್ನು ಹೇಳಿ ಅವ್ರು ಸತ್ತಿದಾರ. ನಂತರ ಇವತ್ತು MD ಏನು SC ಕಾರ್ಪೊರೇಷನ್ MD ಏನಿದ್ದಾನೆ, ಅವ್ರು ಪ್ಯಾರಾಲಿಸಿಸ್ ಬಂದಿದೆ, ಅವ್ನು ಜೈಲಲ್ಲಿ ಇದ್ದಾನ, ಅವನು ಅಮಾಯಕ. ಇವರೆಲ್ಲರೂ ಕೂಡ ಬಾಯಿ ಹೊಡಕೆ ಮಾಡಿ ಅಮಾಯಕ ಅವನು ಪ್ಯಾರಾಲಿಸಿಸ್ ಮಾಡಿ ಇವತ್ತು ಅವನು ಜೈಲಲ್ಲಿ ಇಡಂತ ಕೆಲಸ ಮಾಡಿ ಇವ್ರು ತಪ್ಪು ಮಾಡಿರೋದು ಇವರು. ಇದ್ರ ನಿಮ್ಗೆ ಹೇಳ್ತೀರಲ್ಲ, ಆಲ್ರೆಡಿ ಎಲ್ಲ ತನಿಖೆಗಳು ನಡೀತಾ ಇದಾವ. ಇವತ್ತಿಲ್ಲ ನಾಳೆ ನಿಮ್ಮ ಕೊರಳಿಗೆ ಸುತ್ಕೊಂತದ್ದು ನೆನ್ಪಿಡ್ಕೊಳ್ರಿ. ನಿಮ್ಮ ಸರ್ಕಾರದ ಕೊರಳಿಗೆ ಸುತ್ಕೊಂತದ್ದು ಇದು. ಯಾರ್ಯಾರು ತಪ್ಪು ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿನ ಇದ್ದಂತ ಅಧಿಕಾರದಲ್ಲಿದ್ದಂತ ಮಂತ್ರಿಗಳು ಎಲ್ಲರೂ ಕೊರಳಿಗೆ ಸುತ್ಕೊಂತತೆ. CM ಅವರು ಅವ್ರಿಗೆ ಒಂದು ರೀತಿ ಭಯ. ಏನು ಭಯ? ನಾಳೆ ಅಕಸ್ಮಿತವಾಗಿ ನಾಗೇಂದ್ರ ಅವ್ರೇನು ಬಾಯಿ ಬಿಟ್ರೆಗಿನ ಏನೇನಾಗುತ್ತೋ ಗೊತ್ತಿಲ್ಲ. ಬಾಯಿ ಬಿಟ್ರೆಗಿನ ರಾಹುಲ್ ಗಾಂಧಿ ಅವ್ರು ಹೊರಗಡೆ ಬೀಳ್ತಾರೋ, ಇಲ್ಲಿದ್ರೆ ಯಾರವರು ನಮ್ಮ ಕೇರಳದಿಂದ ಇದಾನಲ್ಲ ವೇಣುಗೋಪಾಲ್ ಅವ್ರು ಏನೋ ಹೊರಗಡೆ ಬೀಳ್ತಾರೇನೋ. ಯಾರ್ಯಾರು ಹೊರಗಡೆ ಬೀಳ್ತಾರೋ ಅವ್ನು ಏನೋ ಚಂದ್ರಶೇಖರ್ ಅಂತೇಳಿ ಅವ್ನು ಯಾವ ತೆಲಂಗಾಣ MP ಚೀಫ್ ಮಿನಿಸ್ಟರ್ ಇದ್ದಾನೆ ನೋಡ್ರಿ, ರೇವಂತ್ ರೆಡ್ಡಿ ಎಲ್ಲಿ ಹೊರಗಡೆ ಬೀಳ್ತಾನೋ. ಎಲ್ಲರೂ ಕೂಡ ಇದ್ರ ಪಾಲ್ದಾರಾಗಿದ್ದಾರ. ಹಣದಿಂದ ಎಲೆಕ್ಷನ್ ಮಾಡಿದಾರೆ ಅನ್ನಂತದ್ದಿದೆ. ಎಲ್ಲರೂ ಕೂಡ ಒಳಗಡೆ ಬೀಳ್ತಾರ. ಡಿಜಿಟಲ್ ಸಿಗ್ನೇಚರ್ದಲ್ಲಿ ಅವ್ರು ಯಾರು ನಾಗೇಂದ್ರ P ಅವ್ರು ಇದ್ರಲ್ಲ, ಅವ್ರು ಯಾರು ರೆಡ್ಡಿ ನಾಗೇಂದ್ರ ಅವ್ರು P ಅವ್ರು ಇದ್ರಿ. ಯಾರು ಇಲ್ಲಿ ನಮ್ಮ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಇದಾನ್ರಿ, ಆ ವಿಜಯ್ ಅಲ್ಲ ಇನ್ನೊಬ್ಬತ್ತ. ಅವರು ಡಿಜಿಟಲ್ ಸಿಗ್ನೇಚರ್ದಲ್ಲಿ ಯಾರ್ಯಾರು ಎಷ್ಟು ಕೊಟ್ಟಿದ್ವಿ ಅಂತ ಬರ್ದಾರ್ರಿ. ಅದರಲ್ಲಿ ನಮ್ಮ ಲೋಕಲ್ MLA ಭರತ್ ರೆಡ್ಡಿ ಅವ್ರ ಹೆಸರು ಕೂಡ ಬರ್ದಾನ. ಗಣೇಶ್ವರ ಕಂಪ್ಲಿ MLA ಗಣೇಶ್ ಅವ್ರ ಹೆಸರು ಕೂಡ ಬರ್ದಾನ. ಕೂಡ್ಲಿಗೆ MLA ಶ್ರೀನಿವಾಸ್ ಹೆಸರು ಬರ್ದಾನ. ಆಮೇಲೆ ಸಿರುಗುಪ್ಪ MLA ನಾಗರಾಜ್ ಹೆಸರು ಕೂಡ ಬರ್ದಾನ. ಎಲ್ಲರ ಹೆಸರು ಬರ್ದಾನ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಮಾಡ್ಕೊಂಡಾರ ಅಂತೇಳಿ. ಸರ್, ಈಗ ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರಾ, ಜನವರಿಯಲ್ಲಿ ಆದ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಪಾದಯಾತ್ರೆ ಮಾಡ್ತೀವಿ ಅಂತ ಬಹಳ ಸ್ಟ್ರಾಂಗ್ ಆಗಿ ಹೋರಾಟ ಮಾಡಿ ಹೋದ್ರಿ. ನಿಮ್ಮ ಬಿಜೆಪಿ ಅವರು ನಿಮ್ಗೆ ಬ್ರೇಕ್ ಹಾಕಿದ್ರು. ನೋಡ್ರಿ, ನೀವು ಮುಂದೆ ಹೋಗ್ತಿದ್ರೆ ಹಿಂದೆ ಇಲ್ಲ ನಮಗೆ ನೋಡ್ರಿ ಹೋರಾಟಗಳನ್ನಂಥದ್ದು ನೋಡ್ರಿ, ಇವತ್ತು ಎಲ್ಲರೂ ಪಾರ್ಟಿ ಸೇರಿ ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಪೇರೆಂಟ್ ಬಾಡಿ ನಮ್ಮ ಪಾರ್ಟಿ ಇವತ್ತು ಏನೇ ತೀರ್ಮಾನ ತಗೊಂಡು ಪೇರೆಂಟ್ ಬಾಡಿನೇ ಇವತ್ತು ತೀರ್ಮಾನ ತಗೊಂಡು ನಮ್ಮ ಅಧ್ಯಕ್ಷರು ಈ ಹೋರಾಟವನ್ನು ಎಲ್ಲ ಸೂಚನೆಯನ್ನು ಕೊಡಂತ ಕೆಲಸ ಮಾಡ್ತಾ ಇದ್ದಾನೆ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಈ ಹೋರಾಟ ನಡೆಯುವಂಥ ಟೈಮಲ್ಲಿ ಆ ಹೋರಾಟ ಮಾಡಿಕೊಂಡು ಸದನದ ಒಳಗಡೆ ಕೂಡ ಹೋರಾಟ ಮಾಡೋಂಥಲ್ಲಿ ಯಾವುದು ಕೂಡ ಕನ್ಫ್ಯೂಷನ್ ಆಗಬಾರ್ದು ಅನ್ನೋಂಥ ಕಾರಣದಿಂದ ಇವತ್ತು ಈ ಹೋರಾಟ ಮಾಡ್ತೇವೆ. ಮುಂದಕ್ಕೂ ಕೂಡ ಇನ್ನು ಏನು ಮಾಡಬೇಕನ್ನೋಂಥ ಪಾರ್ಟಿ ತೀರ್ಮಾನ ತಗೊಂಡಂಥ ಕೆಲಸ ಮಾಡ್ತಿದೆ. ನಮ್ಮ ಅಧ್ಯಕ್ಷರ ಆಸಕ್ತಿದಿಂದನೇ ಇವೆಲ್ಲ ನಡೀತಾ ಇದೆ. ಆರಂಭದಲ್ಲಿ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಈ ಹಗರಣ ಆದಂತ ಆರಂಭದಲ್ಲಿ ಕೂಡ ಹೋಗ್ಲೂ ಪರ್ಮಿಷನ್ ಕೊಟ್ಟಿಲ್ಲ, ಮತ್ತೆ ಈಗಲೂ ಕೊಡ್ತಾರೆ. ಎಲ್ಲ ಒಂದು ಕಡೆಗೆ ಹೈಕಮಾಂಡ್ ಕಟ್ಟಿ ಹಾಕೋ ಕೆಲಸ ಮಾಡ್ತಾರೆ. ನೋಡ್ರಿ, ಯಾವತ್ತೂ ಕೂಡ ನಮ್ಮ ಪಾರ್ಟಿ ಏನಿದೆನೋ ನಮ್ಮ ಜೊತೆಲಿ ನಿಂತಿದೆ, ನಮ್ಮ ಕಾರ್ಯಕರ್ತರ ಜೊತೆ ನಿಂತಿದೆ. ಎಲ್ಲ ವಿಚಾರದಲ್ಲಿ ಇತ್ತು ಭ್ರಷ್ಟಾಚಾರ ಆಗಿದೆ ಅಂದ್ರೆ ಸುಮ್ಮನೆ ಕುಂತಿಲ್ಲ, ನಾವು ಹೋರಾಟ ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೂ ಕೂಡ ಏನು ಮಾಡ್ಬೇಕನ್ನಂತ ವಿಚಾರವನ್ನು ನಮ್ಮ ಅಧ್ಯಕ್ಷರು ಸ್ಪಷ್ಟೀಕರಣ ಕೊಡಂತ ಕೆಲಸ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.